ನನ್ಗ ನಿನ್ಗ ಬಿತ್ತೋ ತೋರಸ ನೀನು ಪಗಾಲ ಗಣಸ ನೀನು ಪಗಾಲ ಗಣಸ ಏ ಗಂಡಸ ಇದ್ದಾವ ಸೇರಿಯ ಊಟ ಆದಿ ಯಾಕ ಹೆಂಗಸ ಹಾಗೆಗ ಹಾಗೆಗ ಹಾಗೆಯ ಗಂಡಸ ಇದ್ದಾವ ಸೇರಿಯ ಊಟ ಆದಿ ಯಾಕ ಹೆಂಗಸ ಹಾಗೆಗ ಹಾಗೆಗ ಹಾಗೆಯ ಅರ್ಜುನ ಮೂರು ಲೋಕದ ಗಣಸ ಗಣಸಿತವಾದ ಯಾಕ ಹೆಂಗಸ ಗಣಸಿತವಾದ ಯಾಕ ಹೆಂಗಸ ಏ ಯಾರ ಶ್ರಾಪದಿಂದ ಹೆಂಗಸ ಆಗಿದಾನ ಹೇಳಾಕ ಹರದಾಸ ಹಾಗೆಗ ಹಾಗೆಗ ಹಾಗೆಯ ಯಾರ ಶಾಪದಿಂದ ಹೆಂಗಸ ಆಗಿದಾನ ಹೇಳಾಕ ಹರದಾಸ ಹಾಗೆಗ ಹಾಗೆಗ ಹಾಗೆಯ ನಿಜವಾಗಿ ಯಾವ ನಿಮ್ಮ ಗಂಡಸ ಹೇಳುತ್ತಾನ ಆಗ ಒಂದು ಸೊಗಸ ಹೇಳುತ್ತಾನ ಆಗ ಒಂದು ಸೊಗಸ ಏ ಹೇಳಿದ್ರ ಹುಡುಗ ಇವತ್ತು ನಿನಗ ಕೊಡಸತೇವ ಪೈಸ ಹಾಗೆಗ ಹಾಗೆಗ ಹಾಗೆಯ ಹೇಳಿದ್ರ ಹುಡುಗ ಇವತ್ತು ನಿನಗ ಕೊಡಸತೇವ ಪೈಸ ಹಾಗೆಗ ಹಾಗೆಗ ಹಾಗೆಯ ಹಾ ಹಾ ಏನ್ ಕೇಳಾಗ್ತಾರಿ ಇವ್ರು ಹೊಸೂರ್ ಗಂಡಸರ್ನ ಏನ್ ಕೇಳಾಗ್ತೀರಿ ನನಗ ನಿನಗ ಬಿತ್ತ ತೋರಸ ಗಂಡಸ ಇದ್ದಾವ ಸೀರಿಯ ಒಟ್ಟ ಮತ್ತೆ ಯಾಕೆ ನಿಮ್ಮ ನನ್ನ ಪಡಿಕಿನ ಏನು ಕೊಳೆ ಬಿದ್ದು ನೀ ಉಟ್ಕೊಂಡ್ ನಿಮ್ಮ ಅಪ್ಪ ಶಾಪ್ ಆಗಿತ್ತು ಏನ್ ನಮ್ಮ ಒಂದಾಗಿತ್ತು ಈ ಪಡಿಕ್ಯಾಗ ಹುಟ್ಟಿದ ಗಂಡಸರು ಇವ್ರು ಪಡಕ್ಯಾಗ ಹುಡ್ಸ್ಯಾಗ ಅದಕ್ಕಾಗಿ ಇವ್ರು ಪಡಿಕೆ ಉಟ್ಕೊಂಡ್ ಬಂದಾರ ಮತ್ ನೀ ಗಂಡಸ ಆಗಿದ್ದೆ ಅಂದ್ರ ನಿನಗ ಪ್ಯಾಂಟ್ ಅಂಗಿ ಸಿಗ್ಲಿಲ್ಲ ಉಟ್ಕೊಂಡ್ ಬರಾಕ ಉಟ್ಕೊಂಡ್ ಬರ್ಬೇಕಲ್ಲ ನಮ್ಮ ಉಟ್ಕೊಂಡ್ ಬರ್ಬೇಕಾದ್ರ ಏನ್ ಕಾರಣ ಇತ್ತ ನೀ ಎಲ್ಲಾರ ಸಿಟ್ಟು ತಿಳ್ಕೊಂಡಿಯಪ್ಪ ಹಾಡೋರ್ಗೆ ನಮ್ಮ ಗಂಡಸರಿಗೆ ಇದನ್ನ ಬಂದೈತಿ ಸಣ್ಣ ಆಯ್ತು ಬಿಡ್ಬೇಡ್ರಿ ಗಂಡಸ ಇದ್ದಾವ ಸೀರಿ ಊಟ ಆದಿ ಯಾಕ ಹೆಂಗಸ ಹೌದು ನಮ್ಮ ಅವ್ವ ಏನ್ ಮಾಡ್ಯಾಳ ಇವ್ರಿಗೆ ಏನ್ ಹೇಳ್ಯಾರ ಅವ್ರ ಅವ್ವ ಎಲ್ಲವ ಗುಡ್ಡ 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 ತಿರಿ ಹಾಕ್ಯಾಳತ್ತ ತಿರಿ ಹಾಕ್ಯಾಳ ಇವ್ರು ತಿರಿ ಹಾಕೋತ ಬಂದಾರ ಕೆನಾಲ ದಂಡಿ ಹಿಡ್ಕೊಂಡ್ ಅಂತ ಹೇಳ್ತಾರ ಅವ್ರ ಹೌದು ನಮ್ಮ ಅವ್ವ ಏನ್ ಮಾಡ್ಯಾಳ ಒಂದ್ 20 ಮಳೆ ಸೀರಿ ಉಡ್ಸ್ಯಾಳ ಹೌದು ಕೈಯಾಗ ಹಸಿರು ಬಳಿ ತೋಡ್ಸ್ಯಾಳ ಕಾಲುಂಗ್ರ ಹಾಕ್ಯಾಳ ಮುಡ್ಸ್ಯಾಳ ಹೌದು ಹೊಡ್ಮಾಳಿ ಮಾತ್ ನನಗ ತೇಲಿ ಮ್ಯಾಗ ಹಣ್ಣಿ ಮ್ಯಾಗ ಒಂದ್ ಕುಂಕುಮ ಬಟ್ ಇಟ್ಟಾಳ ಅದನ್ನ ಏನ್ ಕಾರಣಕ್ಕೆ ಇಟ್ಟಾಳ ಏನ್ ಇವನ್ನೆಲ್ಲ ವಸ್ತು ನಾ ಹೆಣ್ಣು ಮಗಳ ಮಾಡ್ಬೇಕ ನೀವ್ ಗಂಡಸರು ಕೂತ್ ಮಾಡ್ಯಾರಿ ಎಲ್ಲನ್ ಗುಡ್ದಾಗ ಏನ್ ಮಾಡ್ತಾರ ಅಕ್ಕಲಿಗೆ ಜೋಗ ಬಾ ಮುಂದಿನ ಮನೆ ಹೋಗಿ ಬಾ ಅಕ್ಕಲಿಗೆ ಜೋಗ ಬಾ ಮುಂದಿನ ಮನೆ ಹೋಗಿ ಬಾ ಹೆಂಗ ಮಾಡಾಕ ನಮ್ಮ ಅವ್ವ ಹಚ್ಚಾಳಿ ಮಗ ಒಟ್ಟ ನಿಮ್ಮ ಅಪ್ಪನ ದೊಡ್ಡ ಇದ್ದಂದ್ರ ನಮ್ಮ ಅವ್ವನಿಗಿಂತ ಒಟ್ಟ ಒಂದು ಗುಂಜ್ ಹಟ್ಟ ಹೆಚ್ಚು ಮಾಡಿ ತೋರಸ ಹೊತ್ತೇವ್ರ ಕಣ್ಣಿನಗ ನಾನ ಶರಣರಾಗಿ ಹೋಗ್ಕನು ತುಮ ದೇಶದೊಳಗ ಮಗಳು ಕೊಡ ನಮ್ಮ ವಾಸ ದೇವಿದ ಕಾಣತೈತೆ ಕಳಸ ದುರ್ಗಂದ ಕಾಣತೈತೆ ಕಳಸ ಏ ಎಲ್ಲನ ಪರಸನ ಸಖಿಯ ಕೇಳಿದರ ತಿಂದಾಗ ಬ್ಯಾತೋಸ ಹಾಗೆಗ ಹಾಗೆಗ ಹಾಗೆಯ ಏ ಎಲ್ಲನ ಪರಸನ ಸಖಿಯ ಕೇಳಿದಾಗ ತಿಂದಾಗ ಬ್ಯಾತೋಸ ಹಾಗೆಗ ಹಾಗೆಗ ಹಾಗೆಯ ಏ ಎಲ್ಲನ ಪರಸನ ಸಖಿಯ ಕೇಳಿದಾಗ ತಿಂದಾಗ ಬ್ಯಾತೋಸ ಹಾಗೆಗ ಹಾಗೆಗ ಹಾಗೆಯ ಕಲಾ ಪಂಡಿತರಲ್ಲಿ ಸವಿನಯ ಪ್ರಾರ್ಥನೆ ಹೌದು ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೈ ತ್ರಯಂಬಕೆ ಗೌರಿ ಹೌದು ಆದಿನಾರಾಯಣಿ ಲಕ್ಷ್ಮೀದೇವಿ ನಮೋಸ್ತುತೆ ನಮೋಸ್ತುತೆ ಎನ್ನುತ್ತಾ ಅವಳ ಪಾದಕ್ಕೆ ಹನಿಮನಿದು ಹೌದು ಇಲ್ಲಿ ಕೂಡಿದಂತ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ತಾಯಿ ಬಳಗಕ್ಕೂ ಹೌದು ಮತ್ತು ನಮ್ಮ ಸರಜೋಡಿ ಹಾಡತಕ್ಕಂಥ ದಶ ದಿಕ್ಕುಗಳಲ್ಲಿ ಹೆಸರುವಾಸಿಯಾದಂಥ ಹರದೇಶಿ ಮೇಳದ ಸಂಘಕ್ಕೂ ಹೌದು ವಂದನೆಯನ್ನು ಸಲ್ಲಿಸುತ್ತಾ ಆ ಸಂಘಕ್ಕೆ ಪೂಜ್ಯರಾದಂಥ ಗುರುವಿನ ಪಾದಕ್ಕೆ ಹನಿಮನಿದು ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡೋಣ. ಹೌದು. ಪ್ರಥಮದಲ್ಲಿ ಬಂದು
ಏನ್ ಮಾಡ್ಯಾರ? ಈಗ ಎರಡು ಮೇಳದ ಪರಿಚಯವನ್ನ ನಮ್ಮ ಸರಜೋಡಿ ಗುರುಗಳು ಮಾಡಿಕೊಟ್ಟಾರ. ಹೌದು. ಏನೋ ನಮ್ಮ ಮೇಳದಲ್ಲಿ ತಪ್ಪು ತಡೆಗಳಾದರೂ ಹಾಡುವಲ್ಲಾಗಲಿ ವಾದ್ಯದಲ್ಲಾಗಲಿ ಹೌದು ಏನೋ ತಪ್ಪು ತಡೆಗಳಾದರೂ ತಮ್ಮ ಮಕ್ಕಳೆಂದು ಮನ್ನಿಸಿ ತಿಳ್ಕೊಂಡು ಕಾರ್ಯಕ್ಕೆ ಅನುವು ಮಾಡಿಕೊಡ್ತೀರತ್ತ ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯವನ್ನ ಪ್ರಾರಂಭ ಮಾಡೋಣ. ಮಾಡೋಣಪ್ಪ. ಜ್ಞಾನಿಗಳ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರ ತಂಗಿ. ಏನತ್ರಿ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರು ಇದ್ದು ಬಲವಿಲ್ಲ ಸಾಹಿತ್ಯ, ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ಯಾರಪ್ಪ. ಅದಕ್ಕೆ ಪ್ರಥಮದಲ್ಲಿ ಬಂದು ಪಾಳೆ ಮುಗಿಸಿದಂತ ಗಂಡ ಹಾಡು ಕಲಾವಿದರು ಏನೇನ ಬಾಳ್ ಮಾತಾಡಿ ಹೋಗ್ಯಾರಪ್ಪ. ಮೆಟ್ಟಲಕ್ಕೆ ಅನುಗುಣವಾಗಿ ಹೋಗಲಿ ಅನ್ನುವಂತ ಮಾತನ್ನ ಹೇಳ್ಯಾರ. ಪ್ರಥಮದಲ್ಲಿ ಗಂಡಿನಿಂದನ ಗಂಡ ಆಗೈತಿ, ಸೃಷ್ಟಿ ಆಗೈತಿ. ಪ್ರಥಮದಾಗ ನಮ್ಮ ಗಂಡ ಇತ್ತು, ಗಂಡಿಗೆ ಈಶ್ವರ ಅನ್ನತಕ್ಕಂತ ನಾಮ ಇತ್ತು ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದು. ಮತ್ತ ನಿಮ್ಮ ಹೆಣ್ಣಿನಿಂದ ಹೆಣ್ಣು ಹೆಂಗಾತು, ಹೆಣ್ಣು ಹೆಂಗಾಗತ್ತ, ಆದಿಯಿಂದ ತಗೊಂಡು ಬರ್ತಾರ ಅನ್ನೋದನ್ನ ಅವ್ರಿಗೆ ಹೇಳ್ತಾರ ಅನ್ನುವಂತ ಮಾತನ್ನ ಹೇಳ್ಯಾರ, ಇಟ್ಟು ಹೋಗ್ಯಾರ. ಹೌದು, ತಪ್ಪೇನಲ್ಲ. ನಮಗ ಆ ತಾಯಿ ಲಕ್ಷ್ಮೀ ದೇವಿ ಲಕ್ಕಮ್ಮ ತಾಯಿ ಎಷ್ಟು ಜ್ಞಾನಾರ್ಜನೆಯನ್ನ ಮಾಡ್ಯಾಳ. ಎಷ್ಟ್ ನಮಗ ವಿದ್ಯಾ ಬುದ್ಧಿ ಕೊಟ್ಟಾಳ. ಅಟ್ಟ ಕಾಯಕ ಮಾಡ್ಕೊಂಡು ಹೋಗ್ತೀವಿ ನಾವು. ಯಾಕ ಗೊತ್ತಿರಲಾರ್ದನ್ನ ಗೊತ್ತೈತ ಅನ್ನೋದು ಮೂರ್ಖತನ. ಅದಕ್ಕೆ ನಾವು ಏನ್ ಹೇಳ್ತೇವೆ, ಪ್ರಥಮದಲ್ಲಿ ಈ ಪ್ರಪಂಚ ಆಗಬೇಕಾದ್ರೆ ನಮ್ಮ ತಾಯಿನ ಕಾರಣ ಅಂತ ನಾವು ಹೇಳ್ತೇವೆ. ನಾವ್ ಹೇಳಾಕ್ತಾ ಇದೀವಿ. ಹೆಂಗ ಕಾರಣ ಅಂತಂದ್ರ ಪ್ರಥಮದಲ್ಲಿ ಪ್ರಪಂಚ ಉದ್ಭವ ಆಗಬೇಕಾದ್ರೆ ನಮ್ಮ ಅವ್ರ ಹೆಂಗ ನಾಮ ಇಟ್ಟಾರ, ನಮ್ಮ ತಾಯಿಗೆ ಪ್ರಕೃತಾದೇವಿ ಅಂತ ನಾಮ ಐತಿ. ಪ್ರ ಅಂದ್ರ ಪ್ರಥಮ, ಕೃ ಅಂದ್ರ ಕೃತಿ, ತ ಅಂದ್ರ ತಯಾರ. ಪ್ರಥಮದಲ್ಲಿ ತಯಾರಾದಂತ ಒಂದು ಆಕೃತಿಗೆ ಪ್ರಕೃತಿ ಅಂದ್ರು. ಇಲ್ಲಿ ವಿಚಾರ ಮಾಡುವಂತ ಮಾತೈತಿ. ಪ್ರಕೃತಿ ಆಗಬೇಕಾದ್ರೆ ಹಂಗ ಆಗಿಲ್ಲ. ಹಂಗ ಆಗಾಕ ಬರಂಗೂ ಇಲ್ಲ. ನಿಮ್ಮ ಈಶ್ವರ ಆಗಬೇಕಾದ್ರೆ ಅವನು ಹಂಗ ಆಗಿಲ್ಲ, ಆಗಂಗಿಲ್ಲ. ಪಂಚತತ್ವಗಳು ಶಬ್ದ, ಸ್ಪರ್ಶ, ರಸ, ರೂಪವನ್ನು ಒಳಗೊಂಡು ಕಾಯ ಸ್ವರೂಪದ ಶಕ್ತಿ ನಮ್ಮ ದೇವಿ ತಯಾರಾಳಲ್ಲಿ. ಆಗ್ಯಾಳ. ಪಂಚತತ್ವದಿಂದ ಕೂಡಿದಂತ ಈ ಕಾಯ ಶರೀರ, ಕಾಯ ವಾಚ ಮನಸ್ಸ ಅಂದಾರ. ಯಾಕ ಈ ಕಾಯ ತಯಾರಾಗಬೇಕಾತಂದ್ರ ನಿಮ್ಮ ಈಶ್ವರ ಲಿಂಗಗ ದೇವರ ಅಂದ್ರು, ನಮ್ಮ ತಾಯಿಗೆ ದೇವತೆ ಅಂದ್ರು. ದೇವತೆ ಅಂದಾರ. ನಮ್ಮ ತಾಯಿಗೆ ದೇವತೆ ಅನ್ನಬೇಕಾದ್ರ ಅಲ್ಲಿ ಒಂದು ಕಾರಣ ಐತಿ. ದೇಹ ಅಂದ್ರ ದೇಹ, ವ ಅಂದ್ರ ವರ್ಣ ಅಂದ್ರ ಬಣ್ಣ, ತ ಅಂದ್ರ ತಯಾರ. ಹೌದು. ದೇಹವನ್ನೊಳಗೊಂಡು ವರ್ಣಮಯವಾಗಿ ತಯಾರಾದಂತ ಈ ಒಂದು ಆಕೃತಿ ನೋಡಿ ದೇವತೆ ಅಂದ್ರು ಅಂದಾರ. ಯಾಕ ನಮ್ಮ ತಾಯಿ ಕಣ್ಣಿಗೆ ಕಾಣ್ತಾಳ. ಹಂಗ ನಿಮ್ಮ ಈಶ್ವರ ಲಿಂಗ, ಈಶ್ವರ ಎದರಿಂದ ತಯಾರಾದ? ಎದರಿಂದ ತಯಾರಾಗ್ಯಾನ? ಅವಾಗ ಪ್ರಥಮದಲ್ಲಿ ದೇವರ ಅನ್ಬೇಕಾದ್ರೆ ಕಾರಣ ಏನು ನೋಡಿ ದೇವರ ಅಂದ್ರು. ಏನ್ ನೋಡಿ ಅಂದಾರ? ಅವಾಗ ಏನು ನೋಡಿ ದೇವ್ರ ಅಂದ್ರು, ದೇವ್ರ ಅನ್ಬೇಕಾದ್ರೆ ಅಲ್ಲಿ ಒಬ್ರು ಇರ್ಬೇಕಲ್ಲ ಮತ್. ಯಾಕ ಹಿಂಗ ನಮ್ಮ ದೇವಿಯಿಂದ ಪಂಚ ಪ್ರಕೃತಿಯಿಂದ ನಮ್ಮ ಪ್ರಪಂಚ ಆಗೈತಿ ಅನ್ನೋದನ್ನ ನಾವು ಹೇಳೇವು. ಹೌದು. ಯಾಕ ಹೇಳ್ತಾರ ಜ್ಞಾನಿಗಳು, ಎಲ್ಲಾ ಈ ಸೃಷ್ಟಿ ಆಗಬೇಕಂದ್ರ ಮೂಲ ಕಾರಣೀಭೂತಳ ತಾಯಿ. ತಾಯಿ ಇದಾಳ. ತಾಯಿ ಇರ್ಲಾರ್ದ ಯಾವ ಕಾರ್ಯನೂ ಆಗಿಲ್ಲ. ಯಾಕ ಪ್ರಕೃತ ದೇವಿಗೆ ಹೇಳ್ತಾರ. ಏನತ್ರಿ? ಯಾಕ ಇಲ್ಲಿ ನಾವು ಹಾಡಾಕ ಬಂದೇವು, ನಾವು ತಾಯಿ ಸ್ವರೂಪಿ ಸರಸ್ವತಿ ಆರಾಧಕರ. ಸರಸ್ವತ ದೇವಿಯನ್ನ ನಾಮಸ್ಮರಣೆಯನ್ನ ಯಾಕೆ ಮಾಡಿದ್ವಿ ಇವತ್ತಂದ್ರ, ಈ ಗಾಯನ ಮಾಡಾಕ ಬಂದೇವಂದ್ರ ನಾವು ಗಂಧರ್ವ ವಂಶಸ್ಥರು. ಸರಸ್ವತಾ ದೇವಿ ಗಂಧರ್ವ ವಂಶದ ಕುಲದೇವತೆ. ಆಕಿನ ಆರಾಧನೆ ಮಾಡಿ ನಮ್ಮ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದೆವು.
ಅದಕ್ಕ ಕೂಡಿದ ಸಭಾದಾಗ ಹಾಡಿ ಹೇಳುವೆ ಜೋಡಾಗಿ ಬಾ ಪಾರ್ವತಿ. ಹಾ ಹಾ ನಮ್ಮ ಮೇಲೆ ಸದಾ ಇರಲಿ ನಿಮ್ಮ ಪ್ರೀತಿ. ಹೌದು. ಸರ್ವ ಕಾರ್ಯದಾಗ ಸಹಾಯಕಳಾಗತಾಯಿ. ಹಾ ಹಾ ಮಾಡುವೆ ನಿಮ್ಮ ಸ್ತುತಿ. ಹೌದು. ಒಬ್ಬಾಕಿ ದೇವಿ, ಆಮೇಲೆ ವಿದ್ಯಕ ಅಧಿಪತಿ, ಹಾ ಹಾ ಅಧಿದೇವತೆ. ಹೌದು. ಸಪ್ತ ಸ್ವರಗಳ ಸರಿಗಮ ಪದ ನಿಸ ಕಲಿಸಿಕೊಡಮ ಸರಸ್ವತಿ. ನಾಡಗ ಬೆಳಗಿಸಿ ವಿದ್ಯದ ಜ್ಯೋತಿ. ಹೌದು. ಜ್ಞಾನ ಜ್ಯೋತಿ ಬೆಳಕ ನೀಡಿ ತಳಕ ಬಿಡಿಸು ನೀಡಮ್ಮ ಎನಗ ಅನುಮತಿ ಅನ್ನುವಂತ ಮಾತನ್ನ ಸರಸ್ವತಾ ದೇವಿಯಲ್ಲಿ ಕೇಳಿಕೊಂಡೆವು. ಹಾ ಹಾ ಕೇಳ್ಕೊಂಡದೀವು. ಇನ್ನು ಸರ್ವ ಜೀವರಾಶಿಗಳನ್ನು ಸಾಕಿ ಸಲುವಿ ಸಂರಕ್ಷಣೆ ಮಾಡುವಂತ ಸಾಮರ್ಥ್ಯ ಭೂದೇವಿ ಭೂತಾಯಿಗೆ ಐತಿ. ಆಯ್ತು. ಸಕಲ ಜೀವರಾಶಿಗೆ ತೊಟ್ಟಲಾಗಿ ನಿಂತದಿ ದೊಡ್ಡಾಕಿ ನೀ ಭೂಮಾತಿ. ಸೃಷ್ಟಿ ಸೌಂದರ್ಯ ನಿನ್ನ ಒಡಲ ಪ್ರಕೃತಿ. ಹಾ ಹಾ ಅನ್ನ ನೀಡಿ ಪುಣ್ಯ ಗಳಿಸಿದಿ ಬಾತಾಯಿ ಹೆಚ್ಚಿನ ನಿನ್ನ ಕೀರ್ತಿ. ಹೌದು. ಯಾಕ ಹೆಣ್ಣ ಅಂದ್ರಷ್ಟು ಸರಳ ಅಲ್ಲ. ಒಲಿದರೆ ನಾರಿ ಮುನಿದರೆ ಮಾರಿ ಬೇಕಾತು ಬಗಲಾಗಿ ಎತ್ಕೊಂತಾಳ. ಎಲ್ಲಾದ್ರ ತಗದ್ ಬಿಸಾಕಿ ಹೋಗುತ್ತಾಳ ಗಂಡಸರ್. ಪುಂಡ ದೈತರ ರುಂಡ ಕಡದಿ ಕೊರಲಾಗ ರುಂಡ ಮಾಲೆ ಆತಿ. ಹಾ ಹಾ ವ್ಯಾಘ್ರ ನಿನ್ನ ವಾನ ಆಗೇತಿ. ಸಿಂಹದ ಮೇಲೆ ಕುಂತ ಸಂವಾರ ಮಾಡಿದಿ ದೈತ್ಯನ ರಕ್ತದ ಮಡಗಟ್ಟೈತಿ. ಹೌದು. ಯಾಕ ನಮ್ಮ ದೇವಿಯರಿಂದ ಹಿಂಗ ಆಗೈತಿ. ನಮ್ಮ ದೇವಿ ಹಿಂಗ ಉತ್ಪತ್ತಿ ಆಗ್ಯಾಳ. ನಮ್ಮ ದೇವಿಗೆ ಹಿಂಗ ನಾಮ ಐತಿ ಅನ್ನುವಂತದನ್ನ ನಮ್ಮ ದೇವಿ ನಮಗೆ ಎಷ್ಟು ಜ್ಞಾನಾರ್ಜನೆಯನ್ನು ಮಾಡ್ಯಾಳ. ನಾವು ತಿಳಿದಷ್ಟು ಹೇಳೆವು. ನಿಮ್ಮ ಅಪ್ಪಣದಿಂದ ಯಾವ ಏನೇನಾಗ್ಯಾವ ಹೇಳ್ಕೊತ ಬರ್ರಿ. ಯಾಕ ನಮ್ಮ ದೇವಿಯಿಂದ ಮುಂದೆ ಪವಾಡಗಳೇನಾಗ್ಯಾವು. ಅಕ್ಕಿಯಿಂದ ಯಾರು ಹುಟ್ಟಿದ್ರು. ಹೌದು. ಅಕ್ಕಿ ಯಾರನ್ನ ಸಂರಕ್ಷಣೆ ಮಾಡ್ಲು, ಯಾರನ್ನ ವಧ ಮಾಡಿಲು, ಯಾರನ್ನ ಮಲಿ ಕುಡಿಸಿಳು, ಯಾರಿಗೆ ವಿಷ ಹಾಕಿಲು. ಎರಡು ಅದಾವ. ಹೌದು. ಬೇಕಾತು ಹಂಗ ಬೇಡಾತು ಹಿಂಗ. ಅದಕ್ಕ ಮುಂದೆ ಹೆಂಗ ಬರ್ತಾರ ನೋಡುನು. ನಾವು ಯಾಕ ಸಕಲ ಸಾಹಿತ್ಯಗಾರಾದಂತ ವಸ್ತಾದರು ಮತ್ತು ಹಲವಾರು ಮೇಳಗಳಿಗೆ ಬೋಧಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತ ಗುರುಗಳ ಮುಂದೆ ನಾವೇನು ದೊಡ್ಡವರಲ್ಲ. ಯಾಕ ಅವ್ರು ಹೆಂಗ ಬರ್ತಾರೆ. ಯಾಕ ತಿಳಿಯಲಾರದನ್ನು ತಿಳಿಸಿಕೊಳ್ಳುವುದೇ ಮಾನವನ ಸಹಜ ಧರ್ಮ ಅಂತ ನಮಗೆ ತಿಳಿಲಾರದನ್ನು ಗುರುಗಳನ್ನ ಕೇಳುನು. ಹೌದು. ಅದಕ್ಕ ಮುಂದೆ ಹೆಂಗ ಬರ್ತಾರ ನೋಡುನು. ಮತ್ತೆ ನಮ್ಮ ಜೋಡಿ ಹಾಡ್ತಕ್ಕಂತ ಮೇಳದವ್ರು ಕೆಲವೊಂದು ಪ್ರಶ್ನೆಗಳನ್ನ ಮಾಡ್ಯಾರ. ಏನೋ ಗಿಡದಾಗ ಕಾಯಿ ಆಗ್ಯಾವ, ಗಿಡ ತುಂಬಾ ಆಗ್ಯಾವು. ಕೈಗೆ ಎಷ್ಟು ನೆಲಕ್ತಾವ ಅಷ್ಟು ಹರ್ಕೊಳ್ನು. ಮತ್ತ ಅದನ್ನು ಒಟ್ಟ ಹರಿಯಾಕ ಹೋಗ್ಬೇಕು ಅಂದ್ವಿ ಅಂದ್ರೆ ಕವಲಿಗೆ ತೆಳಗ ಬಿದ್ದಂದ್ರ ಏನು ಬಾಯಾಗಿನ ಹಲ್ಲ ಬೀಳ್ತಾವ್ರಿ. ವಾಲಿಗೆ ನೆಲಕ್ಕೂ ಒಟ್ಟ ತಕೊಳ್ಬೇಕೈತಿ. ನೋಡುನು ಅವ್ರು ಹೆಂಗ ಬರ್ತಾರ. ನಾವು ಹಾದಿ ಒಳಗೆ ಹೋಗೋನು. ಏ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಎರಡು ಇಲ್ಲದಾಗ, ಎರಡು ಇಲ್ಲದಾಗ, ಏ ಅಖಂಡ ಸ್ವರೂಪ ಆರೋಸ ಬಲ್ಲವ ಯಾರು ಇಲ್ಲ ಈ ಜಗದೊಳಗ. ಅಖಂಡ ಸ್ವರೂಪ ಆರೋಸ ಬಲ್ಲವ ಯಾರು ಇಲ್ಲ ಈ ಜಗದೊಳಗ. ಹುಟ್ಟುವಕ್ಕಿಂತ ಮುಂಚೆ ನಿರಾಕಾರ ನೀನು, ಹುಟ್ಟುವಕ್ಕಿಂತ ಮುಂಚೆ ನಿರಾಕಾರ ನೀನು, ಹುಟ್ಟುವಕ್ಕಿಂತ ಮುಂಚೆ ನಿರಾಕಾರ. ಏ ನೀನು ಹುಟ್ಟುವಕ್ಕಿಂತ ಮುಂಚೆ ನಿರಂಕಾರ ನೀನೇ ನೋಡ ತೆಳದ. ಏ ನೀನೇ ನೋಡ ತೆಳದ. ಬಿಂದು ಒಳಗಿತ್ತ ಬ್ರಹ್ಮಲಾಡಿ ಹಿಡದ. ತಂದಿ ಉದರದಲ್ಲಿ ಬಿಂದು ಒಳಗಿತ್ತ ಬ್ರಹ್ಮಲಾಡಿ ಹಿಡದ. ನಿರ್ಮಲಕ್ಕಿಂತ ಅದರ ಅವಸಗಳು, ನಿರ್ಮಲಕ್ಕಿಂತ ಅದರ ಅವಸಗಳು, ನಿರ್ಮಲಕ್ಕಿಂತ ಅದರಳು ಅವಸಗಳು. ನಿರ್ಮಲಕ್ಕಿಂತ ಅದರ ಅವಸಗಳು ಆಗ ಸ್ವಾಮಿ ಬರದ. ಆಗ ಸ್ವಾಮಿ ಬರದ.
ಉದರದಲ್ಲಿ ಅನ್ನೋದೇನ ದಟ ಬೇಂದ ಬೇತ ಸೆಡದ ತಾಯಿ ಉದರದಲ್ಲಿ ಅನ್ನೋದೇನ ದಟ ಬೇಂದ ಬೇತ ಸೆಡದ ಬೆಂದ ಕೊಡಿದ ಮೆಲಗೊಳಗೆ ನಾದಿತು ಬೆಂದ ಕೊಡಿದ ಮೆಲಗೊಳಗೆ ನಾದಿತು ಬೆಂದ ಕೊಡಿದ ಮೆಲಗೊಳಗೆ ನಾದಿತು ತಮ್ಮ ಒಂದನ ತಿಂಗಳದ ಒಂದನ ತಿಂಗಳದ ಎರಡ ತಿಂಗಳಿಗೆ ಎಪ್ಪವಾಗಿತ್ತು ರಕ್ತವಾಗಿದೆ ಮುಂದ ಎರಡ ತಿಂಗಳಿಗೆ ಎಪ್ಪವಾಗಿತ್ತು ರಕ್ತವಾಗಿದೆ ಮುಂದ ನನ್ನ ತಿಂಗಳ ಮುಟ್ಟಿಗೆ ತಾಗಡ ಬಂಬ ತಾಗಡ ಬಂಬ ನನ್ನ ತಿಂಗಳ ಸಾಂಬ ಮೋಸಾಯ್ತ ಬಾಳ ಜಂಬ ಆಯ್ತ ಬಾಳ ಜಂಬ ನನ್ನ ತಿಂಗಳ ಶಿರವಾಯ್ತ ಮಾಯ ತುಂಬ ಮಾಯ ತುಂಬ ಹುರಿಯ ಹೊಂಕಳ ಬಡ್ಡೆ ಕಾಯಿಗೆ ಹುರಿಯ ಹೊಂಕಳ ಬಡ್ಡೆ ಕಾಯಿಗೆ ಹುರಿಯ ಹೊಂಕಳ ಬಡ್ಡೆ ಕಾಯಿಗೆ ಓಹೋ ತೊಂಬ ಹಚ್ಚಿದಂಗ ಅಕ್ಕನ ಸೌರಪ್ಪ ಆರೋಸ ಬಲ್ಲವ ಯಾರು ಎಲ್ಲ ಈ ಜಗದೊಳಗ ಅಕ್ಕಂಡ ಸೌರಪ್ಪ ಆರೋಸ ಬಲ್ಲವ ಯಾರು ಎಲ್ಲ ಈ ಜಗದೊಳಗ ಇನ್ನು ಏನ್ರಿ ಕಟಪಟ ದೊಡ್ಡದು ನಸೀಬ ಸಣ್ಣದು ಅನ್ನುವಂತ ಮಾತನ್ನ ನಸೀಬ ಅನ್ನತಕ್ಕಂತ ವಿಷಯ ಗುರುಗಳಿಗೆ ಬಿಟ್ಟಿದ್ವು. ಹೌದು, ಕಟಪಟ ಅನ್ನುವಂಥದ್ದು ನಂಬದೈತಿ ಐತಿ. ಅದಕ್ಕೆ ಕಟಪಟಕ್ಕಿಂತ ನಸೀಬನ ದೊಡ್ಡದು ಅನ್ನುವಂತ ಮಾತನ್ನ ಹೇಳ್ಯಾರ. ಯಾರು ಹೇಳಿದ್ರು? ಹರದೇಶಿ ಮೇಳದ ಕಲಾವಿದರು. ಹೌದು, ಅವ್ರು ಏನ್ ಹೇಳ್ತಾರ? ನೀ ಏನೋ ಮಾಡು, ಅದ ನಸೀಬದಾಗಿದ್ರ ಆಕೈತಿ. ಅವ್ರ ನಸೀಬನ ದೊಡ್ಡದ ಮಾಡಿ ಬೆಳೆಸಿ ಇಟ್ಟು ಲಾಕ್ಕೊಂಡ್ ಗುಡಿ ಮ್ಯಾಗ ಇಟ್ಟು ಹೋಗ್ಯಾರಿ. ಹೌದು, ಮತ್ತ ಅವ್ರ ಕಾಯಕದ. ಹೌದು, ಯಾಕ ನೀನು ಬಂದಿ ಅಂದ್ರ ನೀನು ಬೆಳಸಾಕ ಬಂದಿರ್ತಿ. ಅವರು ಬಂದಾರ ಅಂದ್ರ ಅವರು ಬೆಳಸಾಕ ಬಂದಾರ. ನಮಗ ಇಲ್ಲಿ ಸ್ವಲ್ಪ ಯಾಕ ಅವ್ರದ್ದು ಹೆಚ್ಚಾದ್ರೂ ಆಗಬಹುದು. ಹೌದು, ನಮಗ ಅದ್ರಾಗ ಸ್ವಲ್ಪ ಸಂಶಯ ಬರಾಕತ್ತೈತಿ. ಎದ್ರಾಗ್ರಿ ಹೆಂಗ್ ಸಂಶಯ ಬರತೈತಿ? ನಸೀಬದಿಂದನ ಏನೇನಾಗೈತಿ ಕಾರ್ಯ ಸುದ್ದಿ ಅನ್ನುವಂತ ಮಾತನ್ನ ಅವ್ರು ಹೇಳ್ಯಾರ. ಹೌದು, ಯಾಕ ಶ್ರಮ ಪರಿಶ್ರಮದಿಂದ ಫಲ ಅಂತ ನಾವು ಹೇಳ್ತೇವೆ. ಹೌದು, ಯಾಕ ಅಂತಂದ್ರ ಕಟಪಟ ಮಾಡ್ಬೇಕು. ಯಾಕ ಜ್ಞಾನಿಗಳ ಒಂದು ಮಾತು ಹೇಳ್ತಾರ, ಏನತ್ರಿ? ದೇಹ ಎಂಬುದೊಂದು ದೇಗುಲ, ಹೌದು, ಹಸನ ಮಾಡು ಕರ್ಕಿ ಹೊಲ. ಹೌದು, ಭಗವಂತ ಕೊಡ್ತಾನ ಫಲ. ಯಾಕ ಏನೋ ಮಾಡಿದ್ರು ಕೈ ಕೆಸರಾದ್ರ ಬಾಯಿ ಮೊಸರಂತ. ನೀ ಎಲ್ಲಾರ ಮನ್ಯಾಗ ಕುರ್ಪಿ ಬಿಟ್ಟು ಕಸಕ್ ಹೋಗೋಣಂದ್ರ ಯಾಕ ಈಗ ಒಂದು ಆಕಳ ತಂದೇವಪ್ಪ ಅಂತಂದ್ರ ಅದನ್ನ ಒಣ ಗೂಟಕ್ಕೆ ಕಟ್ಟಿದ್ವಿ ಅಂದ್ರ ಹಾಲು ಕೊಡಂಗಿಲ್ಲ. ಎಲ್ಲಾರ ಹೋಗಿ ತಂದ ಅದ್ರ ಮುಂದಟ್ಟು ಹೊಟ್ಟಿಗೆ ಹಾಕಿದಾಗ ಹೋಗಿ ಹುಲ್ಲು ಕೆತ್ತಿ ಕೆಂಡಕಾಸ ಮಾಡಿ ಮೈ ತೊಳೆದು ಮುಸ್ರಿ ತಿನ್ಸಿರ ಹಾಲು ಕೊಡ್ತೈತಿ. ಏನ್ ನಸೀಬದಾಗ ಇದ್ದಷ್ಟು ಹಿಂಡಲಿಲ್ಲ ಅಂತಂದ್ರ ಹೆಂಗಾಕೈತಿ? ಹಿಂಡಾಕ್ ಸಾಧ್ಯ ಐತಿನ? ಆಗಂಗಿಲ್ಲ. ಯಾಕ ದುಡಿಬೇಕು, ಶ್ರಮ ಪಡಬೇಕು. ಕಟಪಟ ಪಟ್ಟಾಗ ಹನಿ ಬಾರಿ ಸೀಟಿದಾಗ ಉಣ್ಣಾಕ ಬರ್ತೈತಿ. ಬರ್ತೈತಿ. ಈಗ ರೈತ ಇರ್ತಾನೆ,
ಬೀಜ ತರಬೇಕು, ಗೊಬ್ಬರ ತರಬೇಕು, ನೇಗಿಲ ಹೊಡಿಬೇಕು, ಉತ್ತಿ ಬಿತ್ತಿ ಹೌದ ಬೆವರ ಸೀಟ್ ಭೂಮಿಗೆ ಒಗದಾಗನ ಬೆಳೆ ಬರ್ತೈತಿ ಹೊಡ್ತಿಂಬ ತಿನ್ನಾಕ. ಇಲ್ಲ ಬಿಡಪ್ಪ, ನಮ್ಮ ನಸೀಬದಾಗಿದ್ದಟ್ಟು ಬೆಳೆ ಬರೋಲ್ಲಕ್ಕಂತೇಳಿ ಮನ್ಯಾಗ ಕುಂತಪ್ಪ ಅಂದ್ರ ಬೆಳೆ ಎಲ್ಲಿಂದ ಬರ್ತೈತಿ? ಬೀಜ ಉಗದ್ ಬಂದ್ ಮನ್ಯಾಗ ಕುಂಡ್ರನ್ರಲ್ಲ ನೋಡೋಣ ನಾಡ್ತೈತಿ ನಿಲ್ದು ಅಲ್ಲಿ. ಅದಕ್ಕ ಶ್ರಮ ಇದ್ದಾಗನ ನಸೀಬ. ಅದು ಬೇಡ, ಸೃಷ್ಟಿನ ತಯಾರು ಮಾಡ್ಬೇಕಾದ್ರ ಹೇಳಿದ್ರ ಗುರುಗಳು ಇಬ್ರು ಏನ್ತಿದ್ರಂತ, ಒಬ್ಬ ಕಡಿಲಿಲ್ಲಂತ, ಒಬ್ಬಾಕಿ ಹಡದ್ ಕ್ವಾಟಳತ್ತಿವ್ರಿ ಎತ್ತಿ ಆಡ್ಸಾಕ್. ತಪ್ಪೇನಲ್ಲ ಗುರುಗಳ, ಇಬ್ಬರಾರ ಇರ್ಲಿ, ನಿಮಗ ಬಾಳ ಮಂದಿನೂ ಅದಾರ, ಹೆಂಡ್ರ ನಿಮಗ ಬಾಳ ಮಂದಿ ಅದಾರ. 100 ಮಂದಿ ಅದಾರ. 100 ಮಂದಿ ಅಲ್ಲ, ಸಾವಿರಾರು ಗಂಟ್ಲೆ ಅದಾರ. ಯಾಕ ಗಂಡಸೂರದ ಲಕ್ಷಣ ಹಂಗಿರ್ತೈತಿ ಇರ್ತೈತಿ. ಆದ್ರ ತೋರ್ಕಿಗೆ ಈ ಗಂಡಸರ ಚಟ ಬೇಕಾದಂತ ಇದ್ದಂದ್ರ ಒಳಗ ಅವನ ಕಾಯ್ಕನ ಬ್ಯಾರೆ ಬ್ಯಾರೆ ಇರ್ತೈತಿ. ಅವಾಗ ಇಬ್ಬರನೆಲ್ಲ ನೀ 4 ಮಂದಿನ ಆದ್ರೂನು ಹೇಂತಿ ಹೊಸ್ತಾಗಿ ಬಂದಿರ್ತಾಳ. ಆಕಿ ನಸೀಬದಾಗಿದ್ರ ಹಡಿಲಿ ಬಿಡಂತ ಹೋಗಿ ಮಸೂತಿ ಮಕ್ಕಳು ನೋಡುನು ಮಣಕೋನ ಹೋಗಿ ಹಾಸಿಗೆ ತಗೊಂಡ್ ಹೋಗಿ ಮಸೂತಿಯಾಗ ಮಣಕೋ ಹಾಕ ನೋಡು ನಮ್ಮ ಮಕ್ಕಳು ಅಂತ ಲೆಕ್ಕ ನಿಮ್ದು. ಅಲ್ಲೇ ಮತ್ತ ನಸೀಬ ದೊಡ್ಡದೈತಿಲ್ಲ, ಮತ್ತ ಅವ್ರ ನಸೀಬ ದೊಡ್ಡ ಮಾಡಿರ್ತಾರಲ್ಲ ಡೋಲಕ್ ಮಾಸ್ತರ್. ಮತ್ತೆ ಶ್ರಮ ಪಟ್ಟಾಗ ಫಲ ಅಂತ ನಾವ್ ಹೇಳ್ತೇವ. ಮತ್ತಿಲ್ಲ ನಸೀಬನ ದೊಡ್ಡದಂತ ಅವ್ರಂತಾರ. ಯಾಕ ಶ್ರಮ ಪಟ್ಟಾಗ ಫಲ ಸಿಗತೈತಿ ಅಂತ ನಾವ್ ಹೇಳ್ತೇವು, ಏನು ಇರ್ಲಾರ್ದ ಫಲ ಸಿಗತೈತಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರ. ನೋಡುನು ಮತ್ತ ಮುಂದೆ ಅದಕ್ಕೇನ್ ಹೇಳ್ತಾರ ಕೇಳುನು. ನಸೀಬ ಅವ್ರಿಗೆ ಹೋಗೈತಿ, ಗುದ್ದಾಡುದು ನಮಗ ಬಂದೈತಿ. ಹಂಗ ಗುದ್ದಾಡ್ಕೊಂತ ದಾಂಡಿಗೆ ಹತ್ತುನು ನೋಡುನು. ಏ 6 ತಿಂಗಳ ಆಕಾರದೊಳಗ ಹಲರು ಮಗಲವ, ಏ ಹಲ್ಲರು ಮಗಲವ, ಏ ಅಂಗಳದೊಳಗ ಅಳತಿನಾದಳು ಸಜ್ಜ ಬಾಳ ಮಲವ, ಅಂಗಳದೊಳಗ ಅಳತಿನಾದವು ಸಜ್ಜ ಬಾಳ ಮಲವ. ತಿಂಗಳ ಯವನೆ ಒಳಗ 7 ತಿಂಗಳ ಯವನೆ ಒಳಗ 7 ತಿಂಗಳ ಯವನೆಯ ಒಳಗ ಏ 7 ತಿಂಗಳ ಯವನೆಯ ಒಳಗ ಅಕಂಡಾದು ಎಲವ, ಏ ಅಕಂಡಾದು ಎಲವ, ಏಕರೂಪ ನೋಡ ಯೋಗಿ ಹ್ಯಾಂಗ ಇದ್ದ ಬಾಳ ಚಲವ, ಏಕರೂಪ ನೋಡ ಯೋಗಿ ಹ್ಯಾಂಗ ಇದ್ದ ಬಾಳ ಚಲವ. 8 ತಿಂಗಳಿಗೆ ಇಟ್ಟಾನು ಚಕ್ರ, 8 ತಿಂಗಳಿಗೆ ಇಟ್ಟಾನು ಚಕ್ರ, 8 ತಿಂಗಳಿಗೆ ಇಟ್ಟಾವ ಚಕ್ರ. ಬಾಂಟದೋರ ತಲವಾ, ಏ ಬಾಂಟದೋರ ತಲವಾ, ಏ ಕಂಠತಿ ವಸ್ತ ಮೇಲೆ ಮಂಟಪ ಒಳಗಾಗುದ ಉಲವಾ, ಕಂಠತಿ ವಸ್ತ ಮೇಲೆ ಮಂಟಪ ಒಳಗಾಗುದ ಉಲವಾ. ಮತ ತಿಂಗಳದ ಹಣ್ಣಾಗಿ ಕಾಯಿ ತೋರಿದ, ಕಾಯಿ ತೋರಿದ ಅಜ್ಜಿ ಕೈಯ ಮೊಗ ಎವಣೆ ಬಾಗಿಲದಾರಿ ಹಿಡದ, ಬಾಗಿಲದಾರಿ ಹಿಡದ, ಜ್ಞಾನ ಬಾಯಿಲ್ಲ ಇರುವುದು ಸೊರೆ ನೀವು ಬಂದ.
ನೀವ ಬಂದ ಗುರುವಿನ ತಂತರ ಗುರುವಿಗೆ ತಾವಕ್ಕೆ ಗುರುವಿನ ತಂತರ ಗುರುವಿಗೆ ತಾವ ಗುರುವಿನ ತಂತರ ಗುರುವಿಗೆ ತಾವಕ್ಕೆ ಗುರುವಿನ ತಂತರ ಗುರುವಿಗೆ ತಾವಕ್ಕೆ ಓದಪ್ಪ ನಾಗೋದು ಹೆಂಗ ಯಾರು ಇಲ್ಲ ಈ ಜಗದೊಳಗ ಯಾರು ಎಲ್ಲ ಈ ಜಗದೊಳಗ ಏ ಹೊರಗ ಬಿದ್ದ ಮ್ಯಾಲ ಸೋಕಿ ತೋಗಾಳೆ ಪ್ರಪಂಚದ ನೆರಳ ಪ್ರಪಂಚದ ನೆರಳ ಮರ್ತ ಬಾಯಾಗಿನ ಗುರುನಾಮ ಸರಣಿ ಭ್ರಾಂತಿ ಬಡಿತ ಮರಳ ಮರ್ತ ಬಾಯಾಗಿನ ಗುರುನಾಮ ಸರಣಿ ಭ್ರಾಂತಿ ಬಡಿತ ಮರಳ ಬಾಯಿ ತೆರದ ಬಲ ದುಃಖ ಮಾಡತಾಳ ಬಾಯಿ ತೆರದ ಬಲ ದುಃಖ ಮಾಡತ ಬಾಯಿ ತೆರದ ಬಾಳ ದುಃಖ ಮಾಡತಾಳ ಯಾವ ಏ ಬಾಯಿ ತೆರದ ಬಾಳ ದುಃಖ ಮಾಡತಾಳ ಎತ್ತವಾದ ಕಳ್ಳ ಎತ್ತವಾದ ಕಳ್ಳ ಮದ ಏರಿಸಿ ಬಿಟ್ಟಾರ ಪಾಸಿ ಬಿಟ್ರಿ ಗೋಳ ಮೌನಿ ಹಾಕಿ ಮದ ಏರಿಸಿ ಬಿಟ್ಟಾರ ಪಾಸಿ ಬಿಟ್ರಿ ಗೋಳ ರಕ್ತ ಮಲ್ಯಾಗ ಹಾಲ ಮಾಡಿದನ ರಕ್ತ ಮಲ್ಯಾಗ ಹಾಲ ಮಾಡಿದ ರಕ್ತ ಮಲ್ಯಾಗ ಹಾಲ ಮಾಡಿದಾನ ಅಂತ ಕೇಳ ಏ ಶಿವಾಯ ಅಂತ ಕೇಳ ಏ ಕುಡ್ದ ಕುಡ್ದ ಸಾಕಂದ ಅಮೃತ ಸಯ್ಯ ಹಾಕಿದ ಬಾಳ ಕುಡ್ದ ಕುಡ್ದ ಸಾಕಂದ ಅಮೃತ ಸಯ್ಯ ಹಾಕಿದ ಬಾಳ ಹುಡುಗ್ಯಾನ ಮಾಡಿ ತೋರ್ಸ್ಯಾನ ಕಣ ಕಟ್ಟ ಕಣ ಕಟ್ಟ ತಾನೇ ಬೇಟ ಮುಂದ ಮಾಡ್ಯಾನ ಹುಚ್ಚಾಟ ಮಾಡ್ಯಾನ ಹುಚ್ಚಾಟ ಅದರ ಕಂಡಿಯ ಗಾಟ ಬರ ಭೀಮರಾಮ ಶ್ರೇಷ್ಠ ಭೀಮರಾಮ ಶ್ರೇಷ್ಠ ಎಲ್ಲರಮ್ಮ ಹೆಂಗ ಹೇಳತಾನ ಕೈಯ ಎಲ್ಲರಮ್ಮ ಹೆಂಗ ಹೇಳತ ಕೈಯ ಎಲ್ಲರಮ್ಮ ಹೆಂಗ ಹೇಳತಾನ ಹೋ ವಾವ ಏ ಕೈಯ ಎಲ್ಲರಮ್ಮ ಹೆಂಗ ಹೇಳತಾನ ಕಲಿಗೆ ತೋರ ಹೆಂಗ